ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ ತಾಲೂಕಿನ ಜನತೆಗೆ ಸಿಗಲಿ ಹಾಗೂ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಎಂದು ಶಾಸಕರು ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡ ಅವರು ಆಶಿಸಿದರು. ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಮುತ್ಕೂರು ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ನಡೆದ ಗಂಗೆ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ ತಾಲೂಕಿನ ಜನತೆಗೆ ಸಿಗಲಿ ಹಾಗೂ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಅಂತ ಹೇಳಿದರು. ಪ್ರತಿ ವರ್ಷವೂ ಈ ಭಾಗದ ಆನೇಕಲ್, ಮಾಲೂರು ಹಾಗೂ ಹೊಸಕೋಟೆ ತಾಲೂಕಿನ ಜನತೆ ಬಹಳ ಭಕ್ತಿಯಿಂದ ಸಾವಿರಾರು ಜನ ಸೇರಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದು ದೇವಿಯ ಕೃಪೆ ಹಾಗೂ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. ಇದೇ ರೀತಿ ಈ ವರ್ಷವೂ ಕಾರ್ಯಗಳು ಚೆನ್ನಾಗಿ ನಡೆದಿರುವುದು ಶ್ಲಾಘನೀಯ ಎಂದರು. ದೇವಿಯ ಆಶೀರ್ವಾದ ಹಾಗೂ ನಮ್ಮ ಪಕ್ಷದ ಮುಖಂಡರಾದ ಮುನಿರಾಜಣ್ಣನವರ ಪರಿಶ್ರಮದಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು ಪ್ರಮುಖವಾಗಿ ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದಲಿತರ ಸ್ಮಶಾನಕ್ಕೆ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಿರುವುದಲ್ಲದೆ ಪ್ರಮುಖ ಜಾಗಗಳಲ್ಲಿ 20 ಹೈಮಾಸ್ಟ್ ಲೈಟ್ಗಳನ್ನು ಅಳವಡಿಸಲಾಗಿದೆ ಅಂತ ತಿಳಿಸಿದರು. ಗ್ರಾಮದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಅನ್ನದಾನಕ್ಕೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ನಮ್ಮ ಸಹಕಾರ ಸದಾಕಾಲವೂ ಇರುತ್ತದೆ ಅಂತ ತಿಳಿಸಿದರು. ಕಾರ್ಯಕ್ರಮನ ಸುಮಾರು ಈ ಭಾಗದಲ್ಲಿರ್ತಕ್ಕಂಥ ಸಮುದಾಯದ ಜನರು 4-5 ಸಾವಿರ ಜನ ಸೇರಿ ಆಚರಣೆ ಮಾಡುವಂಥದ್ದು. ಪ್ರತಿ ವರ್ಷ ಕೂಡ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದಾರೆ. ಸುಮಾರು ಸುತ್ತಮುತ್ತ 2-3 ತಾಲೂಕುಗಳು ಪಕ್ಕದಲ್ಲಿ ಆನೇಕಲ್ ಆಗಿರ್ಬೋದು, ಮಾಲೂರು ಆಗಿರ್ಬೋದು, ನಮ್ಮ ಹೊಸಕೋಟೆ ತಾಲೂಕು ಆಗಿರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ದೇವಿಯ ಆಶೀರ್ವಾದ ಪಡೆದುಕೊಂಡು ಇಲ್ಲಿ ಪ್ರತಿ ವರ್ಷ ಪೂಜೆ ಕಾರ್ಯಕ್ರಮಗಳು ಕೈಂಕರ್ಯಗಳೆಲ್ಲ ಕೂಡ ನಡೆಸ್ಕೊಳ್ತಾ ಬರ್ತಿದ್ದಾರೆ. ಈ ವರ್ಷ ಕೂಡ ಅದೇ ಥರದಲ್ಲಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಈ ಒಂದು ಗ್ರಾಮಕ್ಕೆ ಬೇಕಾದಂಥ ಕೆಲವೊಂದು ಮೂಲ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಈ ಒಂದು ದೇವಿಯ ಆರಾಧನೆ ಮತ್ತು ದೇವಿಯ ಹಬ್ಬದ ಪ್ರಯುಕ್ತವಾಗಿ ಮುನಿರಾಜಣ್ಣವರು ಗ್ರಾಮದಲ್ಲಿ ಏನು ಹಿಂದೆಯಿಂದ ನಮ್ಮ ಪರಿಶಿಷ್ಟ ಜಾತಿ ದಲಿತರ ಸ್ಮಶಾನಕ್ಕೆ ಸಂಪರ್ಕ ರಸ್ತೆಯ ಕೊರತೆ ಏನಿತ್ತು ಮತ್ತು ಸಂಪರ್ಕ ರಸ್ತೆಯ ಸಂಪೂರ್ಣವಾದಂಥ ಕೊರತೆಯನ್ನು ಬಗೆಹರಿಸಿಕೊಂಡು ಸ್ಮಶಾನದವರೆಗೂ ಕೂಡ ಸುಮಾರು 40 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳ ಖರ್ಚಿನಲ್ಲಿ ಇವತ್ತು ಅಲ್ಲಿ ರಸ್ತೆನ ಮಾಡ್ಕೊಂಡಿದ್ದಾರೆ. ಒಳ್ಳೆ 5 ಮೀಟರ್ಗಳ ಕಾಂಕ್ರೀಟ್ ರಸ್ತೆ ಮಾಡ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಸ್ಥಳಗಳಲ್ಲಿ ಅಂದರೆ ಇವತ್ತು ರುದ್ರಭೂಮಿ ಆಗಿರ್ಬೋದು, ಕಬ್ರಿಸ್ತಾನ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಎಲ್ಲ ಕಡೆ ಸುಮಾರು 20 ಹೈಮಾಸ್ಟ್ ಲೈಟ್ಗಳನ್ನ ಅಳವಡಿಸಿ ಗ್ರಾಮದಲ್ಲಿ ಎಲ್ಲ ಕಡೆ ಬೆಳಕಿರಬೇಕು ಅನ್ನೋ ಕೆಲಸದಲ್ಲಿ ಇವತ್ತು ಆ ಕಾರ್ಯಕ್ರಮಗಳೆಲ್ಲ ಕೂಡ ಕಾಮಗಾರಿಗಳನ್ನ ಮಾಡಿದರೆ. ಅದರಿಂದ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಇವತ್ತು ಬಂದು ಸಹಸ್ರಾರು ಜನ ಜೊತೆ ನಾವು ಇವತ್ತು ಮಾಡಿಕೊಂಡು ಅದೇ ರೀತಿಯಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಇವತ್ತು ದೇವರು ಅವ್ರ ಕುಟುಂಬಕ್ಕೆ ಆಯುರಾರೋಗ್ಯ ಆರೋಗ್ಯ ಕೊಟ್ಟು ಆಶೀರ್ವಾದ ಮಾಡಿ ನಾವೇನೇನು ಕನಸು ಎಲ್ಲ ಕೂಡ ಮನಸ್ಸಾಗ ರೀತಿಯಲ್ಲಿ ಶಕ್ತಿ ಕೊಡಲಿ ಅಂತ